ಆನ್ಲೈನ್ ಅಲ್ಲಿ ಇರೋರು ರೆಕಾರ್ಡಿಂಗ್ ಮಾಡೋದನ್ನ ನೆನಪು ಮಾಡಿ. ಆಫ್ಲೈನ್ ಇರೋರು ಅಷ್ಟೇನೆ ಒಂದ್ಸತಿ ನೆನಪು ಮಾಡಿ. ಬಿಕಾಸ್ ರೆಕಾರ್ಡ್ ಆಗ್ಲಿಲ್ಲ ಅಂತಂದ್ರೆ ಏನ್ ಹೇಳ್ತಾರೆ, ಮ್ಯಾಮ್ ವಿಡಿಯೋ ಕಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೈಂಡ್ ಮಾಡಿ. ಫ್ರೆಂಡ್ ಕೂತಿರೋರು ರೆಕಾರ್ಡಿಂಗ್ ಇದೆಯಾ, ಇವನ್ ಸರ್ ತಗೊಂಡಾಗ್ಲೂ ಅಷ್ಟೇ ರಿಮೈಂಡ್ ಮಾಡಿ ರೆಕಾರ್ಡಿಂಗ್ ಅಂತ ಅಂದ್ಬಿಟ್ಟು. ಓಕೆ, ಸೊ ನಾವು ವ್ಯಾಲ್ಯೂಸ್ ಫಾರ್ 45 ಡಿಗ್ರಿ ಅಂತ ಬರ್ದಿದ್ದೀರಾ ಅಲ್ವಾ. ಸೊ 45 ಡಿಗ್ರಿಗೂ ಅಗೇನ್ ಒನ್ ಟ್ರಯಾಂಗಲ್ ಇಸ್ ದೇರ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೊಳ್ಳಿ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಬರ್ಕೊಳ್ಳಿ. Here 45 degree. One angle 45 degree ಆದ್ರೆ another angle ಏನಾಗಿರುತ್ತೆ? 45 ಡಿಗ್ರಿನೇ ಆಗಿರುತ್ತೆ ಅಲ್ವಾ? ಓಕೆ, ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ 45 ಡಿಗ್ರಿ ಆಪೋಸಿಟ್ ಒಂದೇ ಇರುತ್ತೆ, ಅಡ್ಜಸೆಂಟ್ ಒಂದೇ ಇರುತ್ತೆ. ಓಕೆ, ಆಪೋಸಿಟ್ ಒಂದೇ, ಅಡ್ಜಸೆಂಟ್ ಒಂದೇ. ಹೈಪೋಟೆನ್ಯೂಸ್ ಮಾತ್ರ ಏನಾಗಿರುತ್ತೆ? √2. ಹೈಪೋಟೆನ್ಯೂಸ್ ಏನಾಗಿರುತ್ತೆ? √2. Okay, so now for this we will write any 45 you take. Idadru tagoli, idadru tagoli. What is sin 45 degree now? Because 45 degree sin gain formula opposite by hypotenuse. So what is opposite? Hypotenuse is what? The next, what is cos 45? Same only, because adjacent by hypotenuse. Adjacent is also 1 divided by hypotenuse is what? √2. The next, tan 45 degree is what? Yes, because opposite by adjacent. 1 by 1 is what? 1. Then what is cosec 45? 1 by √2 is nothing but what? Inverse alva cosec again. So it is √2. Then what is secant 45? Then what is cot 45? Done. From this triangle, you learned again 6 values. So by using only 2 triangles, previous one triangle was 60 degrees, 30 degree, one triangle, and for this one triangle. So from 2 triangles, ನೀವು 18 ವ್ಯಾಲ್ಯೂಗಳನ್ನ ಕಲಿತಿದ್ದೀರಿ. Fine, 18 values you have learned. ಗೊತ್ತಾಯ್ತಾ ಇದು everyone? So now just go through once. I will give you, now the time is 11:05 till 11:50. 10 minutes I will give you the time. So go through the notes once. Triangles galana ಓದ್ಕೊಂಡ್ಬಿಟ್ಟು ಲಾಸ್ಟ್ ಪೇಜ್ ಅಲ್ಲಿ without seeing triangles ಬರ್ದು write the values. What is sin 30? What is cos 30? Write the values. A triangle ಇವಾಗಲೇ by heart ಹಾಕ್ಬಿಡ್ಬೇಕು. Go through the notes. Online students, ನೀವು also go through the notes. Done. So please board ನೋಡಿ. Sin of a plus b is equal to formula. What is sin of a plus b? Sin a into cos b plus cos a into formula ಬರ್ಕೊಳ್ಳಿ ಬೇಗ. Sin of a plus b is equal to sin a into cos b plus cos a into sin b. Sin of a plus b is nothing but sin a into cos b plus cos a into sin b. Okay. Next, ಇದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ, ಇದನ್ನ ಯಾವಾಗ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಓಕೆ, if they ask find 75 sin 75 degree, find what is 70 sin 75 degrees ಅಂತ ಕೇಳಿದ್ರೆ, ಓಕೆ, ನಮ್ಗೆ ಕ್ಯಾಲ್ಕುಲೇಟರ್ ಅಲೌಡ್ ಇರೋದಿಲ್ಲ. ಅಂಡ್ ನಾವು ಕಲಿಯೋದು ಯಾವ್ಯಾವ ವ್ಯಾಲ್ಯೂಸ್ ಕಲಿತಿರ್ತೀವಪ್ಪ, ಒಂದ್ ನಿಮಿಷ, 0 ಡಿಗ್ರಿ ಕಲ್ತಿರ್ತೀವಿ. ನಾವಿನ್ನ 0 ಡಿಸ್ಕಷನ್ ಮಾಡಿಲ್ಲ, ಬಟ್ ಯೂಶುವಲಿ ನಾವು ಕಲಿಯೋದು ಯಾವ್ದು
0 degree, 30 degree, 45 degree, 60 degree, 90 degree, 180 degrees, 270 degrees. ಓಕೆ, ಇಷ್ಟು ವ್ಯಾಲ್ಯೂಸ್ ಗಳದ್ದು ಮಾತ್ರ ನಾವು ವ್ಯಾಲ್ಯೂ ಕಲ್ತಿರ್ತೀವಿ, ಇಷ್ಟು ಡಿಗ್ರೀಸ್ ವ್ಯಾಲ್ಯೂಸ್ ಕಲ್ತಿರ್ತೀವಿ. ಬಟ್ 75 ಎಲ್ಲಾದ್ರೂ ಬಂದಿದ್ಯಾ? ಬಂದಿಲ್ಲ. ಸೊ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾವ್ದಾದ್ರು ಎರಡು ನಂಬರ್ಸ್ ನ ತಗೋಬೇಕು, ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಗಳನ್ನೇ ತಗೋಬೇಕು. ಯಾವ್ದಾದ್ರು ಎರಡನ್ನ ಆಡ್ ಮಾಡಿದ್ರೆ 75 ಬರಬೇಕು, ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 75 ಬರಬೇಕು. ಫೈನ್. ಸೊ ಯಾವ ಎರಡು ವ್ಯಾಲ್ಯೂನ ಆಡ್ ಮಾಡೋಣ ಇವಾಗ? ಎಕ್ಸಾಕ್ಟ್ಲಿ 30 ಡಿಗ್ರಿ ಮತ್ತೆ 45 ಡಿಗ್ರಿ ಆಡ್ ಮಾಡಿದ್ರೆ ಏನಾಗುತ್ತೆ? 75 ಡಿಗ್ರಿ. ಕರೆಕ್ಟಾ? ಕರೆಕ್ಟಾ? ಸೊ ನಾವು ದಿಸ್ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ ಆಫ್ 30 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂತ ಬರೀಬಹುದಾ? ಬರೀಬಹುದಾ ಇಲ್ವಾ? 30 ಡಿಗ್ರಿ ಪ್ಲಸ್ 45 ಡಿಗ್ರಿ. ಸೊ ಇನ್ ದ ಪ್ಲೇಸ್ ಆಫ್ A, what is there? 30 ಡಿಗ್ರಿ. ಇನ್ ದ ಪ್ಲೇಸ್ ಆಫ್ B, what is there? ಏನಿದೆ? 45 ಡಿಗ್ರಿ ಇದೆ. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ವಾಟ್ ಈಸ್ ಸೈನ್ A ಪ್ಲೇಸ್ ಅಲ್ಲಿ ಏನ್ ಬರೀಬೇಕು? 30 ಡಿಗ್ರಿ ಇಂಟು ಕಾಸ್ B ಪ್ಲೇಸ್ ಅಲ್ಲಿ ಏನ್ ಬರೀಬೇಕು? 45 ಡಿಗ್ರೀಸ್ ಪ್ಲಸ್ ವಾಟ್ ಈಸ್ ಕಾಸ್ A? Cos 30 degree. What is sin B? Sin 45. ಇಷ್ಟ ಅರ್ಥ ಆಯ್ತಾ? ಅಕಾರ್ಡಿಂಗ್ ಟು ದ ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡಿದ್ದು. ಫೈನ್. ನೌ sin 30 ಡಿಗ್ರಿಗೆ ನಮ್ಗೆ ವ್ಯಾಲ್ಯೂ ಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಬೇಗ ಎರಡು ಟ್ರಯಾಂಗಲ್ ಬರ್ಕೊಳ್ತೀನಿ. One is for 30 degree, one more is for 45 degrees. Okay, 30 degree opposite ಏನಿರಬೇಕು? 1 hypotenuse ಏನಿರಬೇಕು? adjacent ಏನಿರಬೇಕು? 45 degree opposite ಏನಿರಬೇಕು? adjacent. ಎರಡು ಟ್ರಯಾಂಗಲ್ ಬರ್ಕೊಂಡೆ ಇವಾಗ. So now what is sin 30 opposite by hypotenuse is nothing but what? 1/2 into what is cos 45? 1 by root 2. Anything adjacent by hypotenuse, nothing but 1 by root 2 plus what is cos 30 from this triangle? Adjacent is what? Root 3. Hypotenuse is what? 2. So root 3 by 2 into what is sin 45? Again 1 by root 2. Done. Okay, ivaga 2 into root 2, 2 into root 2. Okay, 2 root ane denominator ಆಗುತ್ತೆ. ಇಲ್ಲಿನೂ 2 root 2, ಇಲ್ಲಿನೂ 2 root 2. So ನಾವು LCM ತೆಗೆಯೋ ಅವಶ್ಯಕತೆ ಇಲ್ಲ. So directly 2 root 2 ಅಂತ ಬರ್ಕೋಬಹುದು. 1 into 1 is what? 1 plus root 3 into 1 is what? This is the answer. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? So by using these two triangle ಪಟಾಪಟ ನೀವು ಮಾಡಬಹುದು. ನೀವು ಟೇಬಲ್ ಹಾಕೊಂಡ ಕೂತ್ಕೊಂಡ್ರೆ ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 30 ಡಿಗ್ರಿ ಇರೋದು 60 ಡಿಗ್ರಿಗೆ ಹೋಗಿರುತ್ತೆ, 60 ಡಿಗ್ರಿ ಇರೋದು ಇನ್ನೊಂದು ಯಾವ್ದೋ ಬೇರೆ ಡಿಗ್ರೀಸಿಗೆ ಹೋಗಿರುತ್ತೆ ವ್ಯಾಲ್ಯೂಸ್ ಗಳು. ಸೊ ಇವಾಗ ನಾನು ನಿಮಗೆ ಸೈನ್ 75 ಡಿಗ್ರಿಗೆ ಹೇಳ್ಕೊಟ್ಟಿದ್ದೀನಿ. ಸೊ ಯು ಪೀಪಲ್ ಟ್ರೈ ಇಟ್ ಫಾರ್ ಯಾವ್ದಕ್ಕೆ ಟ್ರೈ ಮಾಡ್ತೀರಾ ಅಂತಂದ್ರೆ 105 ಸೈನ್ 105 ಡಿಗ್ರೀಸ್ 105 ಡಿಗ್ರೀಸ್ ಯಾವ್ದಾವ್ದನ್ನ ಆಡ್ ಮಾಡ್ತೀರಾ? ಎಸ್, ಯಾವ ಎರಡು ಡಿಗ್ರೀಸ್ ನ ಆಡ್ ಮಾಡಿದ್ರೆ ಬರುತ್ತೆ? 60 ಡಿಗ್ರಿ ಮತ್ತೆ 45 ಡಿಗ್ರೀಸ್ಗೆ ಸೇಮ್ ಟ್ರಯಾಂಗಲ್ ಬರ್ಕೊಳ್ಳಿ. ಇಲ್ಲಿ 60 ಡಿಗ್ರಿ ಬರುತ್ತೆ ಅಷ್ಟೇ. ಇವೆರಡೇ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು ಮತ್ತು ಇದನ್ನು ಕೂಡ ಸಾಲ್ವ್ ಮಾಡೋದು. ಇದು ಅರ್ಥ ಆಗಿದೆಯಾ ಯಾವ ತರ ಮಾಡೋದು ಅಂತ? 75 ಡಿಗ್ರಿದು online students use chat section. Charan, Shreyas, Amit use chat section. One answer is root 3 plus 1 2 root 2. Use chat section. Amit use chat section. Charan. Yes. ಇದನ್ನೇ ಎರೇಸ್ ಮಾಡಬಹುದಾ? ಇದನ್ನ ಎರೇಸ್ ಮಾಡಬಹುದಾ? ಬರ್ಕೊಂಡಿದ್ದೀರಾ ಅಲ್ವಾ? ಎವ್ರಿವನ್
sin 105 degrees ಅಂತ ಕೇಳಿದೀನಿ. 105 ಡಿಗ್ರಿನ ನಾನು ಯಾವ ತರ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು, 60 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂತ ಹಾಕೋಬಹುದು. ನಾವು ಎ ಪ್ಲೇಸ್ ಅಲ್ಲಿ ಏನಿದೆ 60 ಡಿಗ್ರಿ ಇದೆ, ಬಿ ಪ್ಲೇಸ್ ಅಲ್ಲಿ ಏನಿದೆ 45 ಡಿಗ್ರಿ ಇದೆ. ಸೊ sin 60 ಡಿಗ್ರಿ ಇಂಟು cos 45, cos 60 ಡಿಗ್ರಿ ಇಂಟು sin 45. ವಾಟ್ ಈಸ್ sin 60 ಹಿಯರ್? 60 ಡಿಗ್ರಿ ಇಲ್ಲಿದೆ. sin ಅಂದ್ರೆ ಏನು? ಆಪೋಸಿಟ್ ಬೈ hypotenuse. What is opposite? Root 3 by 2. So root 3 divided by 2 into what is cos 45 here? 1 by root 2 plus cos 60 ಏನಾಗುತ್ತೆ? adjacent by hypotenuse 1 by into sin 45 ಏನಾಗುತ್ತೆ? 1 by ಅರ್ಥ ಆಗಿದೆಯಾ ಇದು? ಇವಾಗ 2 into root 2, 2 into root 2, denominators are same. 2 root 2, then root 3 into 1 is what? Plus 1 into 1 is what? 1. ಈಗ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ ಏನ್ ಬಂದಿತ್ತು? ಈಗ 1 plus root 3 ಅಂತ ಬಂದಿತ್ತು, ರೈಟ್? 1 plus root 3 is same as root 3 plus 1. ಓಕೆ, ಸೊ ಹಾಗಾಗಿ ಯಾವಾಗಲೂ ನೆನ್ಪಿಟ್ಕೊಂಡಿರಿ, sin 75 degree, sin 75 degree is equal to sin 105 degrees. Okay, sin 75 degree is equal to what? Sin 105 degrees. ಇವೆರಡು ನೆನ್ಪಿಟ್ಕೊಂಡಿರಿ, ಯಾಕಂದ್ರೆ ಒಂದು ಕ್ವಶನ್ ಕೊಡ್ತೀನಿ. If they ask sin 75 degree, sin 75 degrees into 1 by sin 105 degrees ಏನಾಗುತ್ತೆ? 1. ಎಕ್ಸಾಕ್ಟ್ಲಿ, ಬಿಕಾಸ್ ಇವೆರಡು ಸೇಮ್ ಆದಾಗ, ಇವೆರಡು ಸೇಮ್ ಅಂತ ನಮಗೆ ಗೊತ್ತಿದ್ದಾಗ 1 by 1 ಏನಾಗುತ್ತೆ? ನಿಮ್ಗೆ ಸೇಮ್ ಡಿವೈಡೆಡ್ ಬೈ ಸೇಮ್ ಏನಾಗುತ್ತೆ? ಕ್ಯಾನ್ಸಲ್ ಔಟ್ ಆಗಲ್ವಾ? ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ 2 is equal to 2 ಅಂತ ಕೊಟ್ಟಾಗ 2 by 2 ಏನಾಗುತ್ತೆ? 1. ರೈಟ್? ಸೊ sin 75 degrees multiply by 1 by 105 degree. Both are having same values. Same values ಇದ್ದಾಗ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ? 1 ಬರುತ್ತೆ, ರೈಟ್? ಸೆಕೆಂಡ್ ಕ್ವೆಶ್ಚನ್, sin 105 degrees minus sin 75 degree. 0. ಏನ್ ಬರುತ್ತೆ? 0, ಬಿಕಾಸ್ ಬೋತ್ ಆರ್ ಈಕ್ವಲ್ ಅಲ್ವಾ? ಈಕ್ವಲ್ ವ್ಯಾಲ್ಯೂಸ್ ಗಳನ್ನ ನೀವು ಸಬ್ಟ್ರಾಕ್ಷನ್ ಮಾಡಿದ್ರೆ ಏನಾಗುತ್ತೆ? 0 ಬರುತ್ತೆ. ನೀವು ಕ್ಯಾಲ್ಕುಲೇಷನ್ ಇಷ್ಟೊಂದು ಮಾಡೋ ಅವಶ್ಯಕತೆನೇ ಇಲ್ಲ. ಸೊ 75 degree and 105 degree is same for in the matter of sin. ಅರ್ಥ ಆಯ್ತಾ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು? ಓಕೆ, ಇದು ಅರೇಂಜ್ ಮಾಡ್ಬೋದಾ? ಡನ್. The next question, sorry, next formula, sin of a minus b. Exactly. Sin of a minus b formula. Sin of a minus b. ಈ sin of a plus b ಗೆ ಏನ್ ಕಲ್ತಿದ್ದೀರಾ ಅಲ್ವಾ? ಸೇಮ್ ಥಿಂಗ್ ಬಟ್ ಸೈನ್ ಚೇಂಜಸ್ ಅಷ್ಟೇ. ಪ್ಲಸ್ ಇದು ಏನಾಗುತ್ತೆ? ಮೈನಸ್. sin a into cos b minus cos a into ಓಕೆನಾ? ಪ್ಲಸ್ ಇತ್ತು ಅಂತಂದ್ರೆ ಪ್ಲಸ್, ಮೈನಸ್ ಇತ್ತು ಅಂತಂದ್ರೆ ಮೈನಸ್. ಕ್ವೆಶ್ಚನ್ ನಂಬರ್ 1, find sin 15 value is degree. Sin 15 degree. ಫಿಫ್ಟೀನ್ ಡಿಗ್ರಿ ಯಾವ ತರ ಸ್ಪ್ಲಿಟ್ ಮಾಡ್ಕೊಳ್ತೀರಾ? ಎಕ್ಸಾಕ್ಟ್ಲಿ, ಇದನ್ನ ನೀವು ಸ್ಪ್ಲಿಟ್ ಮಾಡ್ಕೊಳ್ಳೋದು ಯಾವ ತರ ಅಂದ್ರೆ ಸೈನ್ ಆಫ್ 45 degrees minus, okay, 45 minus 30 is nothing but what? 15. According to the formula, expand ಮಾಡಿ, write triangles. Are they let's see the moon.
ನೀವು ಸಪರೇಟ್ ಪ್ರೊಜೆಕ್ಟರ್ ಡಿಸ್ಪ್ಲೇ ಮಾಡಿಸ್ತೀವಿ. 1 minus root 3 divided by 2 root 2. One said root 3 minus 1. Another one saying 1 minus root 3. Root 3 minus 1, okay. Majority is coming root 3 minus 1. Okay, let's check. So according to the formula expand ಮಾಡೋಣ. A place ಅಲ್ಲಿ ಏನಿದೆ 45 degree, B place ಅಲ್ಲಿ ಏನಿದೆ 30 degree, right? So now sin A means what? Sin 45 into cos B means what? Cos 30 degree minus cos A means what? Cos 45 degree. Sin B means what? Sin 30 degrees. Done, everyone. Board nodi. Now what is sin 45? Name triangles ನೋಡ್ಕೊಂಡೆ ಬರೀರಿ. Okay, ನಾನು ಇಲ್ಲಿ triangle ಬರೀತಾ ಇಲ್ಲ, ನೀವು ನೋಡ್ಕೊಂಡ್ಬಿಟ್ಟು ಹೇಳಿ. 1 by root 2 into what is cos 30? Cos 30 value is what? Root 3 by 2 minus what is cos 45? 1 by root 2 into what is sin 30? 1 by 2 is equal to 2 into root 2. 2 into root 2 is nothing but what? 2 root 2. 1 into root 3 is root 3. Minus symbol is so minus 1 into 1 is what? This is the answer. ಅರ್ಥ ಆಗಿದೆಯಾ ಯಾವ ತರ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಸೊ ಇದು ಕಂಪಲ್ಸರಿ ಕ್ವಶನ್ ಬಂದಿದೆ. ಇವಾಗ ಕ್ವಶನ್ ಪೇಪರ್ ಓಪನ್ ಮಾಡಿಸ್ತೀನಿ. Done? Erase ಮಾಡ್ಬೋದಾ? Now next formula. Cos of A plus B. Cos of A plus B is equal to cos A into cos B minus sin A into sin B. Cos of A plus B formula ಬಂದ್ಬಿಟ್ಟು cos A into cos B minus sin A into sin B. Please find the value for cos 75 degrees. ಈಗ sin 75 ಯಾವ ತರ ಮಾಡಿದ್ರಿ? 45 degree plus 30 degree ಮಾಡಿದ್ವಿ ಅಲ್ವಾ? ಸೊ ಅದೇ ತರ here also 75 degree ಅಂತ ಬರ್ಕೊಳ್ತೀರಾ. 45 degree plus 30 degree. So expand along with the formula. ಮಾಡಿದ್ರಾ? ಓಕೆ, ಚೆಕ್ ಮಾಡೋಣ. A place ಅಲ್ಲಿ 45 degree, B place ಅಲ್ಲಿ 30 degree ಹಾಕಿದೀನಿ. What is cos 45? 1 by root 2. What is cos 30? Minus what is sin 45? 1 by root 2 into what is sin 30? 1 by 2. Okay, now again 2 into root 2 is what? 2 root 2. Here also 2 root 2. 1 into root 3 is root 3 minus 1 into 1 is what? 1. Next you find out cos of 105 degree. Last 105 ಮಾಡಿದೀವಲ್ವಾ? sin 105. 60 degree plus 45 degree ಮಾಡಿದೀವಿ.
60 degree plus 45 split ಮಾಡ್ಕೊಂಡ್ರೆ cos 60 degree into cos 45 degrees minus sin 60 degree into sin 45 degrees. What is cos 60? Okay, let me check. What is cos 60? 1 by 2. What is cos 45? Minus what is sin 60? Sin 45? 2 root 2, 2 root 2. Denominator same. 1 into 1 is 1 minus root 3 into 1 is 5. Observe ಮಾಡಿ previous ಬರ್ಸುವಾಗ sin 75 degree is equal to sin 105 degrees ಅಂತ ಹೇಳಿದ್ವಿ, right? But here cos 75 degree ಏನಂತ ಬಂದಿದೆ? root 3 minus 1 divided by 2 root 2 ಬಂದಿದೆ. ಅದೇ cos 105 ಅಂದ್ರೆ 105 ಏನ್ ಬಂದಿದೆ? 1 minus root 3 by 2 root 2 ಅಂತ ಬಂದಿದೆ. ಎರಡು ಸೇಮ್ ಅಲ್ಲ. Okay, root 3 minus 1 is not same as 1 minus root 3. Only sin 75 degree and sin 105 ಅವೆರಡು ಮಾತ್ರ ಈಕ್ವಲ್ ಇರುತ್ತೆ. ಓಕೆ, ಈ ಎರಡರಲ್ಲಿ ಅಂದ್ರೆ ಕಾಸ್ ಅಲ್ಲಿ ಬಂತು ಅಂದ್ರೆ ಅವೆರಡು ಈಕ್ವಲ್ ಇರೋದಿಲ್ಲ. ಅರ್ಥ ಆಗಿದ್ಯಾ ಎವ್ರಿವನ್? ಹಾಗಾದ್ರೆ ಕಾಸ್ ಆಫ್ a minus b ಫಾರ್ಮುಲಾ ಏನಾಗ್ಬೋದು? Exactly. Cos of a minus b formula. Cos of a minus b is equal to cos a into cos b plus sin a into sin b. Done. So ಇಲ್ಲಿ ಪ್ಲಸ್ ಬರೀತಾ ಇದ್ವಿ, ಮೀನ್ಸ್ ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್. ಕಾಸ್ ಅಲ್ಲಿ ಇದೊಂದು ಉಲ್ಟಾ. ಫೈನ್. ಸೊ ಪ್ಲೀಸ್ ಫೈಂಡ್ cos 15 degree. Cos 15 degree ಅಂತಂದ್ರೆ ಯಾವ ತರ ಮಾಡ್ಕೋತೀರಾ? ಎಕ್ಸಾಕ್ಟ್ಲಿ. ಎರಡು ತರನೂ ಮಾಡ್ಕೋಬಹುದು. ಒಂದು 60 degree minus 45 degree ಅಂತನಾರು ಮಾಡ್ಕೊಳ್ಳಿ, ಅಥವಾ 45 degree minus 30 degree ಅಂತನಾರು ಮಾಡ್ಕೊಳ್ಳಿ. ಬೋತ್ ಆರ್ ಸೇಮ್. ಯಾವ ತರ ಮಾಡಿದ್ರು ಸೇಮ್. ಓಕೆ, ಪ್ರೀವಿಯಸ್ ಟೆಸ್ಟ್ ಅಲ್ಲಿ ಭೂಮಿಕಾ ಗಾಟ್ ಹೈಯೆಸ್ಟ್ ಸ್ಕೋರ್. ಅವತ್ತು ಕೊಡೋದು ಮರ್ತ್ಬಿಟ್ಟಿದೆ, ಸಾರಿ. Congratulations. Okay, fine. So this time I want out of 4, not 52. This time I am giving again Sunday test. Sunday test portion, trigonometry, complete chapter. ಎಲ್ಲಿವರೆಗೆ ಮಾಡಿರ್ತೀವಿ ಅಲ್ಲಿವರೆಗೆ. ಕಂಪ್ಲೀಟ್ ಅಂದ ತಕ್ಷಣ ಫುಲ್ ಅನ್ಕೋಬೇಡಿ. ಸ್ಯಾಟರ್ಡೆ ಮೀನ್ಸ್ ನಾಳೆವರೆಗೂ ಎಷ್ಟು ಮಾಡಿರ್ತೀವೋ ಅಷ್ಟು. ದೀಸ್ ಫಾರ್ಮುಲಾಸ್ ಡೆಫಿನೆಟ್ಲಿ ವಿಲ್ ಕಮ್. ಫಾರ್ಮುಲಾ ಬೇಸಿಸ್ ಮೇಲೆ ಸಾಲ್ವ್ ಮಾಡೋದಂತ ಇದ್ದೇ ಇರುತ್ತೆ. ಹಾಗೆ 30 degree 45 degree and 60 degrees. ದೆನ್ ನಾಳೆ 0 degree 90 degree ಎಲ್ಲ ಕಲ್ಸ್ಕೊಡ್ತೀನಿ. ಇವತ್ತೇ ಎಲ್ಲ ಕಲ್ಸೋದಿಲ್ಲ, ಡೋಂಟ್ ವರಿ. ಓಕೆ, ದೆನ್ ಪ್ರಾಬ್ಲಮ್ಸ್ ಯಾವ ತರ ಮಾಡೋದು, ಈ sin 30 cos 30 ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ ಯಾವ ತರ ಮಾಡೋದು, ಏನ್ ಸಾಲ್ವ್ ಮಾಡಿಸ್ತೀವ ಕ್ಲಾಸ್ ಅಲ್ಲಿ. ಅಪಾರ್ಟ್ ಫ್ರಮ್ ದಟ್ ಏನು ಔಟ್ ಆಫ್ ಬೌಂಡ್ರಿ ಕೊಡೋದಿಲ್ಲ. ಓಕೆ, ಸೊ ಟೆಸ್ಟ್ ಪೋರ್ಷನ್ ಒಂದ್ ಕಡೆ ಬರ್ಕೊಂಡ್ಬಿಡಿ. ಮ್ಯಾಥ್ಸ್ ಟ್ರಿಗ್ನಾಮೆಟ್ರಿ, ಸ್ಟ್ಯಾಟ್ಸ್ ಥರ್ಡ್ ಚಾಪ್ಟರ್, ಸ್ಟ್ಯಾಟಿಸ್ಟಿಕ್ಸ್ ಥರ್ಡ್ ಚಾಪ್ಟರ್. ಓಕೆ, ದೆನ್ PMS ಸೆಕೆಂಡ್ ಚಾಪ್ಟರ್ ಎಲ್ಲಿವರೆಗೆ ಆಗಿದೆಯೋ ಅದು. ಓಕೆ, PMS. And then IT skill, cyber security ಅಂತ ಕೇಳಿದ್ರಲ್ವಾ? Cyber security, I will be handling that. That is fourth chapter, cyber security. So one topic discussion ಮಾಡ್ತೀನಿ, ಅದರ ಮೇಲೆ ಟೆಸ್ಟ್. ಲಾಸ್ಟ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಬಂದಿರೋದು. Fine. Then everybody what sir teaches today and tomorrow. Now guys, everybody class starts. Take 5 minutes break. ಬ್ರೇಕ್ ಅಂದ್ರೆ ಹೊರಗಡೆ ಹೋಗ್ಬೇಡಿ, ಡೋಂಟ್ ಗೋ ಔಟ್ಸೈಡ್, ಬಿಕಾಸ್ 5 minutes ಅಂದ್ರೆ 20 minutes ಎಕ್ಸ್ಟೆಂಡ್ ಆಗುತ್ತೆ. ಜಸ್ಟ್ ಹಿಯರ್ ಓನ್ಲಿ ರಿಲ್ಯಾಕ್ಸ್. ಓಕೆ, ದೀಸ್ ಆರ್ ದ ಟೆಸ್ಟ್ ಪೋರ್ಷನ್ಸ್ ಅಂಡ್ ಟೆಸ್ಟ್ ಮಾರ್ಕ್ಸ್ ವಿಲ್ ಬಿ ಫಾರ್ 70 marks ದಿಸ್ ಟೈಮ್. 70 marks ಇರುತ್ತೆ. ಮ್ಯಾಥ್ಸ್ ಟ್ರಿಗ್ನಾಮೆಟ್ರಿ ಈಸ್ ಫಾರ್
30 marks. Trigonometry is for 30 marks. Statistics is for 20. This is for 30. 30 plus 20. 50. PMS is for 5 marks. Okay. IT skill is for 5 marks. Then electrical is for 10 marks. Then test compulsory ellaru banni attend agi, then only you will get to know how to manage the time. Ee sati OMR sheet tarlebeku because this is offline anta mention agide alva. So OMR sheet alli ಮಾಡುವಾಗ ನಿಮಗೆ ಟೈಮ್ ಸಾಕಾಗೋದಿಲ್ಲ. ಆನ್ಲೈನ್ ಅಲ್ಲಿ ಆದ್ರೆ ಬೇಗ ಕ್ಲಿಕ್ ಮಾಡಿ ಡನ್ ಅಂತ ಕೊಡಬೇಕಾಗಿತ್ತು, ಬಟ್ ಈ ಸತಿ ಎನ್ಸರ್ಕಲ್ ಮಾಡಬೇಕು, ಅದಕ್ಕೂ ಕೂಡ ಟೈಮ್ ಬೇಕಲ್ಲ. 3 hours ಗಿಂತ ಜಾಸ್ತಿ ಕೊಡೋದಿಲ್ಲ ಆಫ್ಲೈನ್ ಎಕ್ಸಾಮ್ ಅಂದ್ರೆ. 3 hours 180 minutes. Fine. Okay, fine. Thank you.